ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಿಢೀರಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನು ಕರೆಸಿದ ಎಐಸಿಸಿ ಅಧ್ಯಕ್ಷ ಖರ್ಗೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಇನ್ನೇನು ಬಜೆಟ್ ಹತ್ರ ಬರ್ತಾ ಇದೆ. CM ಕುರ್ಚಿ ವಿಚಾರದಲ್ಲಿ ಹೊರಗಡೆ ಏನೂ ಅಷ್ಟು ಸದ್ದಿಲ್ಲ. DK ಶಿವಕುಮಾರ್ ಅವರಾದರೆ ಹೈಕಮಾಂಡ್ಗೇನೆ ಅತಿ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ 2-3 ದಿನಗಳ ಬೆಳವಣಿಗೆ ನೋಡಿದ್ರೆ. ಇದರ ನಡುವೆ ಈಗ ಖರ್ಗೆ ಅವರು ಸಿದ್ದರಾಮಯ್ಯನವರನ್ನು ದಿಢೀರ್ ಅಂತ ಕರೆಸಿರೋದು ಇಬ್ಬರು ಸೀನಿಯರ್ ಮಂತ್ರಿಗಳ ಜೊತೆಗೆ ಮಹತ್ವ ಪಡ್ಕೊಳ್ತಾ ಇದೆ. ಏನಾಗಿದೆ ಹಾಗಾದರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ DK ಶಿವಕುಮಾರ್ ಅವರ ಬಣ ಈಗ ಸಿಡ್ದೆದ್ದು ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಸಿಡ್ದಿದೆ ಅಂದರೆ ರಾಹುಲ್ ಗಾಂಧಿ ಅವ್ರಿಗೇನೆ ಠಕ್ಕರ್ ಕೊಡೋ ಮಟ್ಟಿಗೆ ಹೈಕಮಾಂಡ್ಗೇನೆ ಎಂಥ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ DK ಅನ್ನೋದನ್ನು ನಾವು ಕ್ಲಿಯರ್ ಕಟ್ ಆಗಿ ಗಮನಿಸ್ತಾ ಇದ್ದೀವಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಿರ್ಧಾರ ತಗೊಳ್ಳೋದು ಸ್ವಲ್ಪ ಡಿಲೇ ಆದರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನೋ ಸಂದೇಶ ಕೊಟ್ಟೇ ಬಿಟ್ಟಿದ್ದಾರೆ. ಅದು ದಾವೋಸಲ್ಲಿ ಕೊಟ್ಟ ಸಂದೇಶ ಇರಬಹುದು, ಅಲ್ಲಿಂದ ಬಂದ ಮೇಲೆ ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಿರಬಹುದು, DK ಸುರೇಶ್ ಅವರ ಸ್ಟೇಟ್ಮೆಂಟ್ ಇರಬಹುದು, ಎಲ್ಲ ಗಮನಿಸಿದ್ದೀವಿ. ರಾಹುಲ್ ಗಾಂಧಿ ಅವರು ಯಾವ ಅರ್ಥದಲ್ಲಿ ಡೆಡ್ ಎಕಾನಮಿ ಅಂತ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿಬಿಟ್ರು. ಅವ್ರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ರಾಷ್ಟ್ರಧ್ವಜವನ್ನು ಹಾಕ್ಕೊಂಡು ಹೋಗಿ ಶರ್ಟ್ ಮೇಲೆ ದೇಶ ವಿರೋಧಿ ಹೇಳಿಕೆ ಕೊಡೋಕ್ಕಾಗಲ್ಲ, ಭಾರತ ಬೆಳವಣಿಗೆ ಆಗ್ತಿದೆ, ಭಾರತ ಬೆಸ್ಟ್ ಡೆಸ್ಟಿನೇಷನ್ ಅನ್ನೋದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಅಲ್ಲೊಂದ್ಸಲ ಇಲ್ಲೊಂದ್ಸಲ ರಾಹುಲ್ ಗಾಂಧಿ ಅವ್ರಿಗೆ ಇದು ಅತಿ ದೊಡ್ಡ ಆಘಾತ ಅಂತಲೇ ಚರ್ಚೆಗೆ ಕಾರಣ ಆಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇದು. ಡೆಲ್ಲಿಯಿಂದ ವಿಶೇಷ ವಿಮಾನದ ಮೂಲಕ ಆಗಮಿಸಿದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರಿಗೂ ಬುಲಾವ್ ಕೊಟ್ಟಿರೋದು ಮೂವರೇ 45 ನಿಮಿಷ ಗೌಪ್ಯ ಮಾತುಕತೆ. ಅಂದರೆ ಮೀಡಿಯಾಗೆ ಇದ್ರ ಬಗ್ಗೆ ಯಾವುದೇ ಸುಳಿವಿಲ್ಲ. ಮೂವರೂ ಕೂಡ ಮಾತುಕತೆ ನಡೆಸಿ ಪ್ರತ್ಯೇಕವಾಗಿ ಆಮೇಲೆ ಅವರವ್ರ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಸೊ ಇದು ಪಕ್ಕಾ ಕರ್ನಾಟಕ ಅಧಿಕಾರಕ್ಕೆ ಸಂಬಂಧಪಟ್ಟದ್ದೇ ಬೆಳವಣಿಗೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆಷ್ಟೇ ಡೆಲ್ಲಿಗೆ ಹೋಗಿ ಬಂದರು. ಅಧ್ಯಕ್ಷ ಸ್ಥಾನದ ಬಗ್ಗೆ ತನ್ನ ಅಂತಿಮ ನಿರ್ಣಯ ಅನ್ನೋ ಥರ ನಾವು ಕೂಡ ತುಂಬ ತಯಾರಿ ಮಾಡ್ಕೊಂಡಿದ್ದೀವಿ. DK ಶಿವಕುಮಾರ್ ಅವ್ರಿಗೆ ಮುಂದುವರಿಯುತ್ತೆ ಅಂದರೆ ನಾವು ಕೂಡ ಬೇಸರ ಮಾಡ್ಕೊಳ್ಬೇಕಾಗತ್ತೆ, ನಾವು ಅಲ್ದಿದ್ರು ನಮ್ಮ ಆಪ್ತರು ಅನ್ನೋ ಥರ ಸಂದೇಶ ಎಲ್ಲ ತಿಳಿಸಿ ಬಂದಿದ್ದಾರೆ. ಮತ್ತು CM ಕುರ್ಚಿ ಬಗ್ಗೆನೂ ತಮ್ಮ ಅಭಿಪ್ರಾಯವನ್ನು ಕೊಟ್ಟು ಬಂದಿದ್ದಾರೆ. KPCC ಅಧ್ಯಕ್ಷರಾಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವರನ್ನು ಹಾಗೆ ಮತ್ತೊಬ್ಬ ಸೀನಿಯರ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರ ಕಿಂಗ್, ಅವರೀಗ ಅಲ್ಪಸಂಖ್ಯಾತ ಸಮುದಾಯದ ಚಾಂಪಿಯನ್ನು. ಹಾಗಾಗಿ ಕಾಂಗ್ರೆಸ್ನ ದೊಡ್ಡ ವೋಟ್ ಬ್ಯಾಂಕ್ ಹಿಡಿತ ಇಟ್ಕೊಂಡಿರುವಂಥ ನಾಯಕ. ಅವರಿಬ್ಬರನ್ನು ಕರೆಸಿರೋದು ಖರ್ಗೆ ಅವರು. ಇಬ್ಬರನ್ನು ಕೂಡ 45 ನಿಮಿಷ ಮಾತಾಡಿಸಿದ್ದಾರೆ ಸಿದ್ದರಾಮಯ್ಯನವರ ಜೊತೆಗೇನೆ. ಹಾಗಾದರೆ ಬಜೆಟ್ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಇಳಿತಾರೆ ಅನ್ನುವಂಥ ಚರ್ಚೆಗೆ ಇದು ಪುಷ್ಟಿ ಕೊಡ್ತಾ ಇದೆ. ಈಗ ಬದಲಾವಣೆ ಆಗಲ್ಲ ಅನ್ನೋದಾಗಿದ್ರೆ ಸಿದ್ದರಾಮಯ್ಯನವರನ್ನು ಅವರ ಆಪ್ತರ ಜೊತೆಗೆ ಕರೆಸಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. DK ಶಿವಕುಮಾರ್ ಅವ್ರನ್ನ ಕರೆಸಿ ಮಾತಾಡಬೇಕಿತ್ತು. ಸುಮ್ಮನಿರಿ, ಮುಂದೆ ನೋಡೋಣ, 28ಕ್ಕೆ ನೋಡೋಣ ಅಂತ. ನಂಬರ್ 1, ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರ ಪರಮಾಪ್ತ KJ ಜಾರ್ಜ್ ಅವರನ್ನು ಸೋನಿಯಾ ಗಾಂಧಿ ಅವರು ಭೇಟಿಯಾಗಿದ್ರು. ಸೋನಿಯಾ ಗಾಂಧಿ ಅವರು ಭೇಟಿಯಾಗೋಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರೇ ಅವರನ್ನು ಕರೆಸ್ಕೊಂಡು ಮಾತಾಡಿದ್ರು. ಸೋನಿಯಾ ನಿವಾಸದಲ್ಲಿಯೇ ಮಾತುಕತೆ ನಡೆದಿತ್ತು. ಸೊ KJ ಜಾರ್ಜ್ ಅವರನ್ನು ಯಾಕೆ ಕರೆಸ್ತಾರೆ? DK ಶಿವಕುಮಾರ್ ಮನವೊಲಿಸೋದಾಗಿದ್ರೆ ಸುಮ್ಮನಿರಿ ನೀವು ಸದ್ಯಕ್ಕೆ ಅಂತ KJ ಜಾರ್ಜ್ ಅವ್ರನ್ನ ಕರೆಸೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ಆಗ ಗಮನ ಸೆಳೆದಿತ್ತು. ಯಾಕಂದರೆ KJ ಜಾರ್ಜ್ ಅವರು ಸಿದ್ದರಾಮಯ್ಯನವರು ಪರಮಾಪ್ತರು ಮತ್ತು ಹೈಕಮಾಂಡ್ಗೆ ಅತ್ಯಂತ ನಿಷ್ಠರು. ಇಲ್ಲಿದ್ದು ಏನೇ ವರ್ಕ್ ಆಗಬೇಕಿದ್ರು ಜಾರ್ಜ್ ಅವ್ರನ್ನ ಕರೆಸಿ ಮಾತಾಡ್ತಾರೆ. ಸೊ ದಿಢೀರಂತ KJ ಜಾರ್ಜ್ ಅವ್ರನ್ನ ಕರೆಸ್ತಾರೆ ರಾಹುಲ್ ಗಾಂಧಿ ಅವರು. ಅವ್ರಿಗೊಂದು ಸಂದೇಶ ಹೋಗುತ್ತೆ. ಅದಾದಮೇಲೆ ಈಗ ಖರ್ಗೆ ಅವರೇ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾಗಿ ಏನು ನಾವು ಅಂದುಕೊಂಡಿರೋ ಸಮಯ ಬರುತ್ತೆ ಅಂತ DK ಬ್ರದರ್ಸ್ ಹೇಳ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಹೈಕಮಾಂಡ್ಗೆ ದೊಡ್ಡ ಸಂದೇಶ ಕೊಡ್ತಿದ್ದಾರೆ. ಈಗ ಸಿದ್ದರಾಮಯ್ಯನವ್ರು ರಿಟೈರ್ಮೆಂಟ್ ಆಗಲೇಬೇಕಾ? ಸಿದ್ದರಾಮಯ್ಯನವ್ರು 5 ವರ್ಷ ಕಂಪ್ಲೀಟ್ ಮಾಡಿದ್ರೂ ಕೂಡ ಆಮೇಲೆ ರಿಟೈರ್ಮೆಂಟ್ ಆಗ್ತಾರೆ. ಅವ್ರ ನಾಯಕತ್ವದಲ್ಲಿ ಎಲೆಕ್ಷನ್ ಹೋಗಲ್ಲ. ಅದರ ನಡುವೆ ಏನಾದರೂ ಹೆಚ್ಚು ಕಡಿಮೆ ಮಾಡಿ DK ಶಿವಕುಮಾರ್ ಅವ್ರನ್ನ ಪಕ್ಷ ಕಳ್ಕೊಂಡ್ರೆ
ಅವರು ಸಿಡ್ದೆದ್ದು ಹೊರ ನಡೆಯುವಂತಾದ್ರೆ ಈಗಾಗಲೇ ಅವರು ಶಾಸಕರ ನಂಬರು ತೋರಿಸ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಂತೆಯೇ ಆಗದೆ ಇರಬಹುದು, ಆದ್ರೆ ಪಕ್ಷಕ್ಕೆ ಭವಿಷ್ಯ ಬೇಕಲ್ಲ. 28ಕ್ಕೆ ಸಿದ್ದರಾಮಯ್ಯನವರು ರಿಟೈರ್ಮೆಂಟ್ ಆದ್ಮೇಲೆ ಯಾರು ಅನ್ನೋದು ಒಂದೇ ಬರುತ್ತೆ. ಸೊ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ನೇಮಕ ಮಾಡಿ ಹಿಂದ ವೋಟ್ ಬ್ಯಾಂಕ್ ಸಂಪೂರ್ಣವಾಗಿ ಛಿದ್ರವಾಗದಂತೆಯೂ ಭದ್ರ ಮಾಡಿಕೊಂಡು ಡಿ ಕೆಗೂ ಕೂಡ ಪಟ್ಟ ಕಟ್ಕೊಂಡು ಹೋದ್ರೆ ಮುಂದಿನ ಭವಿಷ್ಯ ನೋಡ್ತಾ ಹೋಗ್ಬೇಕಲ್ಲ. ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯನವ್ರ ಬಳಿಕ ಯಾರು ಅನ್ನೋದು ಬೇಕಲ್ಲ. ಅವರಂತೆ ಇನ್ನೊಬ್ರಿಲ್ಲ ಅಂತ ಯಾರೂ ಇಲ್ಲದ ಪರಿಸ್ಥಿತಿ ಮಾಡ್ಕೊಳಕ್ ಆಗಲ್ಲ. ಪ್ರಮುಖ ನಾಯಕರು ಕಾಂಗ್ರೆಸ್ ಅಲ್ಲಿ ರಾಜ್ಯದಲ್ಲಿ ಸುಮಾರು ಜನ ಇದ್ದಾರೆ, ಅವರಲ್ಲಿ ಯಾರು ಅಂತ ಪಿಕ್ ಮಾಡಬೇಕಾದಂತಹ ಸ್ಥಿತಿಯಲ್ಲಿರೋದ್ರಿಂದ ಈಗ ಮಹತ್ವದ ತೀರ್ಮಾನ ಹೈಕಮಾಂಡ್ ತಗೊಳ್ತಾ ಇರೋದು. ಹೆಸರಿಗೆ 140 ಶಾಸಕರು ನನ್ನ ಸಪೋರ್ಟಿಗಿದ್ದಾರೆ ಅನ್ನೋ ಸಂದೇಶವನ್ನು ಬಾಯ್ಬಿಟ್ಟು ಹೇಳ್ತಿದ್ದಾರೆ. ಆದರೆ ನಿಜವಾಗಿಯೂ ತನ್ನ ಜೊತೆಗೆ ನಿಂತಿರುವಂತಹ 50-60 ಶಾಸಕರು ಇದ್ದಾರೆ. ನಿಮಗೆ ಹೆಡ್ ಕೌಂಟ್ ತೋರಿಸಬಲ್ಲೆ. ಈ ಕ್ಷಣಕ್ಕೇನೆ ಅಧಿಕಾರ ನನಗೆ ಇನ್ನೂ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ಹಿಂದೆ ಹಾಕಿದ್ದಾರೆ, 2 ಸಲ ಅಧಿಕಾರ ಸಿಕ್ಕಿದ್ದಕ್ಕಿದ್ದಾರೆ. ಆದರೆ ಈಗಲೇ ನನ್ನ ಜೊತೆಗೆ 50-60 ಶಾಸಕರು ಇದ್ದಾರೆ ಅನ್ನೋ ಸಂದೇಶ ಕೊಟ್ಟಿದ್ದಲ್ಲದೆ ಹೆಡ್ ಕೌಂಟ್ ತೋರಿಸೋದಕ್ಕೂ ರೆಡಿ ಆಗಿಬಿಟ್ಟಿದ್ದಾರೆ. ಅದು ಏರ್ಪೋರ್ಟ್ ಚುಟುಕು ಮೀಟಿಂಗಲ್ಲೇನೆ ನಾನು ಶಾಸಕರ ಸಂಖ್ಯೆ ತೋರಿಸೋಕೆ ರೆಡಿ, ನನ್ನ ವಿರುದ್ಧ ಅವ್ರಿಗೆ ಶಾಸಕರ ಬಲ ಇಲ್ಲ ಅಂತೆಲ್ಲ ಸಂದೇಶ ರವಾನಿಸ್ತಿದ್ದಾರೆ, ತಪ್ಪು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲ ಬಗೆಯಲ್ಲೂ ನಾನು ಪರೀಕ್ಷೆಗೆ ಸಿದ್ಧ ಅಂತ ನೇರ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ದು. ರಾಹುಲ್ ಗಾಂಧಿ ಅವರು ಏನಂತ ಹೇಳಿ ಕಳಿಸಿದ್ರು, ಡೆಲ್ಲಿಯಿಂದ ಬರುವಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇಂದ ಬಂದರು ಡಿ ಕೆ ಶಿವಕುಮಾರ್ ಅವರು. ಎಲ್ಲ ಸೂಕ್ತ ಸಮಯದಲ್ಲಿ ಆಗತ್ತೆ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳೋದ್ರ ಜೊತೆಗೆ ನಾನು ಮೀಡಿಯಾ ಮುಂದೆ ಮಾತಾಡಲ್ಲ, ರಾಹುಲ್ ಗಾಂಧಿಯವರ ಎದುರೇ ಏನಾಗಿದೆ ಗೊತ್ತಾ ನಿಮಗೆ ಮಾತು ಅಂತ ಕೇಳ್ತಾರೆ. ಖರ್ಗೆ ಅವ್ರ ಎದುರಿಗಾಗಿದೆ ಅನ್ನೋದು ಗೊತ್ತಿತ್ತು. ಫಸ್ಟ್ ಟೈಮ್ ಈ ಸೀಕ್ರೆಟ್ ಅನ್ನು ಸಿಡಿಸ್ತಾರೆ. ರಾಹುಲ್ ಗಾಂಧಿ ಅವ್ರ ಎದುರೇ ಸಿದ್ದರಾಮಯ್ಯ ಡಿ ಕೆ ನಡುವೆ ಏನೋ ಒಂದು ದೊಡ್ಡ ಮಾತುಕತೆ ಆಗಿದೆ ಅನ್ನೋದನ್ನ ಇಷ್ಟೆಲ್ಲ ಹೇಳಿದ್ರಲ್ವ ಡಿ ಕೆ ಶಿವಕುಮಾರ್ ಅವರು. ಅದಾದ್ಮೇಲೆ ಅವರು ಸುಮ್ಮನೆ ಕೂರ್ಲಿಲ್ಲ. ಯಾಕಂದ್ರೆ ಸುಮಾರು ಸಲ ಈ ರೀತಿ ಮಾತು ಕೊಟ್ಟಿದ್ದು ಕೇಳ್ಕೊಂಡು ಇವರು ಬಂದಿದ್ದು ಆಗಿದೆ. ಮತ್ತದು ಮುಂದಕ್ಕೆ ಹೋಗ್ತಾ ಇರುತ್ತೆ ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರದೆ ಹೋಯ್ತು. ಪ್ರಾಮಿಸ್ ಮಾಡಿದ್ದು ಮಾತು ಕೊಟ್ಟಿದ್ದಷ್ಟೇ ಆಯಿತು. ಈ ಸಲ ಏನು ಮಾಡಿದ್ರು, ಡೆಲ್ಲಿಯಲ್ಲಿ ಆಶಾದಾಯಕ ಬೆಳವಣಿಗೆ ಆಯಿತು, ಭರವಸೆಯ ಮಾತುಗಳು ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಸಿಕ್ತು. ಆದರೆ ಅದು ಆಮೇಲೆ ಮರ್ತು ಹೋಗಬಾರ್ದು ಗ್ಯಾಪಲ್ಲಿ ಅನ್ನೋ ಕಾರಣಕ್ಕೆ ಬರ್ತಾ ಇದ್ದ ಹಾಗೆ ಬಿಸಿ ಮುಟ್ಟಿಸಿದ್ರು ಡಿ ಕೆ. ನಂಬರ್ 1 ಇವಿಎಮ್ಮೇ ಸರಿ ಇಲ್ಲ, ಬ್ಯಾಲೆಟ್ ಪೇಪರಲ್ಲೇ ಎಲೆಕ್ಷನ್ ನಡಿಬೇಕು ಅನ್ನೋ ಮಂತ್ರವನ್ನೇ ರಾಹುಲ್ ಗಾಂಧಿ ಪಠಿಸ್ತಿರುವಾಗ ಮೋದಿ ಮಂತ್ರ ಪಠಿಸ್ಬಿಟ್ರು ಡಿ ಕೆ ಬ್ರದರ್ಸು. ಏನಂತ, ನಾವು ಮುಂದಕ್ಕೆ ಬಂದಾಗಿದೆ, ಮತ್ತೆ ಔಟ್ಡೇಟೆಡ್ ಸಿಸ್ಟಮನ್ನು ಬಳಸ್ಕೊಳ್ಳೋದು ಸರಿ ಅಂತ ಅನಿಸಲ್ಲ. ಪಕ್ಷ ನಿರ್ಧಾರ ಮಾಡುತ್ತೆ, ಆದರೆ ಇಲ್ಲೇನು ಅವಶ್ಯಕತೆ ಇದೆ ಅಂತ ಅನಿಸಲ್ಲ. ಲೋಕಲ್ ಬಾಡಿ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಅನ್ನುವ ಮೂಲಕ ಸಿದ್ದರಾಮಯ್ಯನವ್ರಿಗೇನೆ ಸೆಡ್ ಹೊಡೆದಂಗಾಯ್ತು ಅವ್ರ ತೀರ್ಮಾನಕ್ಕೆ. ಈಗ ಮಾಡ್ತಿದ್ದಾರೆ ಅದನ್ನೇ. ಕರ್ನಾಟಕ ಲೋಕಲ್ ಬಾಡಿ ಎಲೆಕ್ಷನ್ ಬ್ಯಾಲೆಟ್ ಪೇಪರಲ್ಲಿ ನಡೆಯುತ್ತೆ, ಮತಪತ್ರದ ಮೂಲಕ ನಡೆಯುತ್ತೆ ಅಂತ ಸಿದ್ದರಾಮಯ್ಯನವರು ತೀರ್ಮಾನ ತಗೊಂಡಿರುವಾಗ ರಾಹುಲ್ ಗಾಂಧಿ ಅವರು ಕೈ ಬಲಪಡಿಸೋದಕ್ಕೆ ಅವಶ್ಯಕತೆ ಇಲ್ಲ, ಅದರದ್ದೇನು ಇಲ್ಲೇನು ತಿರ್ಚಕ್ಕಾಗಲ್ಲ ಅಂತ ಸೆಡ್ ಹೊಡೆದ್ರು. ಅದಾದ ಮೇಲೆ ಇಂಡಿಯಾ ರೈಸಿಂಗ್ ಅಂತ ಹೇಳೋ ಮೂಲಕ ಭಾರತದ ಡೆಡ್ ಎಕಾನಮಿ ಅಂತ ಅಲ್ಲಿ ಹೇಳ್ತಿದ್ದಾರೆ ಅವರು. ಪಕ್ಕದಲ್ಲೇ ರಾಹುಲ್ ಗಾಂಧಿ ಅವರ ಧ್ವನಿ ಕೇಳ್ತಾ ಇರೋದೇನು, ಭಾರತದಲ್ಲಿ ಜಾಬ್ ಎಲ್ಲ ಕಳೆದು ಹೋಗ್ತಿದೆ, ಟೆಕ್ಸ್ಟೈಲ್ ಸೆಕ್ಟರು ಮುಳುಗಿ ಹೋಗ್ತಿದೆ, ಟ್ಯಾರಿಫ್ ಹೊಡೆತಕ್ಕೆ ಕಂಗಾಲಾಗಿದ್ದಾರೆ, ಮೋದಿ ನಾಯಕತ್ವ ಫೇಲ್ ಆಗಿದೆ, ಡೆಡ್ ಎಕಾನಮಿ ಅಂತ ಮತ್ತೆ ಅದನ್ನು ಉಚ್ಚರಿಸಿದ್ರು. ಅವತ್ತು ಹೇಳಿದ್ದಷ್ಟೇ ಅಲ್ಲ, ಈಗ ಮತ್ತೆ ಮೊನ್ನೆ ಹೇಳಿದ್ರು. ಅದೇ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಭಾರತ ಬೆಳೀತಾ ಇದೆ, ಮುನ್ನುಗ್ತಾ ಇದೆ ಅಂತ. ಅದನ್ನು ಸಮರ್ಥನೆನೂ ಮಾಡ್ಕೋತಾರೆ. ರಾಜ್ಯಕ್ಕೆ ಬಂದು ಭಾರತ ದೇಶದ ಧ್ವಜ ಹಾಕ್ಕೊಂಡು ಹೋಗಿ ಭಾರತಕ್ಕೆ ಅವಮಾನ ಮಾಡೋಕ್ಕಾಗುತ್ತಾ? ಫಸ್ಟ್ ನಾನು ಭಾರತೀಯ, ಆಮೇಲೆ ಎಲ್ಲ ರಾಜಕೀಯ ಮಾಡೋಕ್ಕೆ ಬಳಸ್ಕೊಳ್ಳೋಕ್ಕಾಗಲ್ಲ ವೇದಿಕೆಯನ್ನ. ಸಂವಿಧಾನ, ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಗುವಂಥ ಸಂವಿಧಾನವನ್ನ ಜಗತ್ತೇ ಒಪ್ಪಿಕೊಂಡಿದೆ, ಗೌರವ ಇದೆ. ನಾವು ಆ ವೇದಿಕೆಯಲ್ಲಿ ನಮ್ಮ ದೇಶದ ವಿರುದ್ಧ ಮಾತಾಡೋಕ್ಕಾಗುತ್ತಾ ಅಂತ ಯಾರ್ಯಾರಿಗೆ ತಿವಿಬೇಕೋ ತಿವಿಬಿಟ್ರು. ಯಾಕಂದ್ರೆ ದೇಶದಲ್ಲಿ ಹೋಗಿ ಭಾರತದ ಮಾನ ಕಳೀತಾರೆ ಅಂತಾನೇ ರಾಹುಲ್ ಗಾಂಧಿ ಅವರು ಸರಣಿ ಆರೋಪಗಳನ್ನು ಹೊತ್ತಿರುವಾಗ ಅವ್ರ ವಿರುದ್ಧ ಕೋರ್ಟಲ್ಲಿ ಕೇಸೇ ನಡೀತಿದೆ, ದೇಶದ್ರೋಹಿ, ಇವರು ವಿದೇಶಕ್ಕೆ ಲೀಕ್ ಮಾಡಿದ್ದಾರೆ ಮಾಹಿತಿ ಅಂತ. ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧನೇ ಇವರು ಹೆಜ್ಜೆ ಇಟ್ಟಂಗೆ ಆಯ್ತಲ್ವ. ಇದರ ಅರ್ಥ ನೇರವಾಗಿ ಹೇಳಲಿಲ್ಲ ಅನ್ನೋದೊಂದು ಬಿಟ್ಟರೆ ರಾಹುಲ್ ಗಾಂಧಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅಂತಾರೆ, ತನ್ನ ನಿಲುವನ್ನು ತಾನು ಸ್ಪಷ್ಟಪಡಿಸ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಿಂದ ಭರವಸೆ ಹೊತ್ತು ಬಂದ ಮೇಲೆ ಗ್ಯಾಪಲ್ಲಿ ಬಿಸಿ ಮುಟ್ಟಿಸ್ಬಿಟ್ರು. ಅದರ ಎಫೆಕ್ಟ್ ಈಗ ಖರ್ಗೆ ಅವರು ಓಡೋಡಿ ಬಂದಿದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆ ಮೀಟಿಂಗನ್ನು ಮಾಡಿದ್ದಾರೆ. ಖರ್ಗೆ ಅವರಿಗೆ ಇನ್ಫ್ಯಾಕ್ಟ್ ಡಿ ಕೆ ಸಿ ಎಂ ಆಗೋದ್ರ ಬಗ್ಗೆ ಸಂಪೂರ್ಣ ಒಮ್ಮತ ಇದೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವ್ರ ಮಾತಲ್ಲೇ ಗೊತ್ತಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಸಿ ಎಂ ಆಗ್ತಾರೆ ಅನ್ನುವ ಸುಳಿವನ್ನು ಸುಮಾರು ಸಲ ಕೊಟ್ಟಿದ್ದಾರೆ ಸಿ ಎಂ ಈಗಾಗಿರುವಂಥ ಸಿದ್ದರಾಮಯ್ಯನವರು.
ಅವ್ರು ಬರೋಕ್ಕಿಂತ ಮುಂಚೆ ಅಧಿಕಾರ ಇತ್ತು ಕಾಂಗ್ರೆಸ್ಗೆ, ಕಾರ್ಯಕರ್ತರಿಂದ ಪಕ್ಷ. ಆಮೇಲೆ ದೊಡ್ಡ ಖರ್ಗೆ ಅವ್ರು ಹೇಳಿದ್ದೇನು, ಯಾರನ್ನೇ ಆಯ್ಕೆ ಮಾಡಿದ್ರು ಕಾರ್ಯಕರ್ತರು ಒಪ್ಕೊಳ್ತಾರೆ. ಇದೆಲ್ಲ ಸ್ಟೇಟ್ಮೆಂಟ್ಸು ಸುಮ್ಮನೆ ಬಂದಿದ್ದಲ್ಲ. ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ ಖರ್ಗೆ ಅವ್ರ ಕಡೆಯಿಂದ, ಜೂನಿಯರ್ ಸೀನಿಯರ್ ಇಬ್ಬರ ಕಡೆಯಿಂದನೂ ಶಾಕ್ ಅಂತೂ ಎದುರಾಗಿದೆ. ಮೊನ್ನೆ ಅಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ನಿವಾಸದಲ್ಲಿಯೇ ಮೀಟಿಂಗ್ ಆಗಿದೆ ಅಧಿಕಾರದ ಬಗ್ಗೆ ಅನ್ನೋದನ್ನ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಡೆಲ್ಲಿಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದು ಹೌದು DK ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರೇ. ಸೊ ಇಷ್ಟೆಲ್ಲದರ ಬಳಿಕ ಈ ಮೀಟಿಂಗ್ ಸಿದ್ದರಾಮಯ್ಯ ಇಬ್ಬರು ಆಪ್ತ ಮಂತ್ರಿಗಳ ಜೊತೆಗೆ ಪ್ರಭಾವಿಗಳು, ಈಗ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿಗಳು, ಅಧಿಕಾರ ನಿರ್ಣಾಯಕವಾಗಿರೋರು, ಅವರು ಸಮುದಾಯದ ಬಲ ಹೊಂದಿರುವವರು. ಹಾಗಾಗಿ ಇಬ್ಬರನ್ನು ಕರೆಸಿ ಮಾತಾಡಿರೋದು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಅಧಿಕಾರ ಹಂಚಿಕೆ ವಿಚಾರ, ಬಜೆಟ್ ಮಂಡನೆ ಆಗ್ತಾ ಇದ್ದ ಹಾಗೇನೆ DK ಶಿವಕುಮಾರ್ ಕುರ್ಚಿ ಏರ್ತಾರ ಅನ್ನುವಂಥ ಒಂದು ಸುಳಿವನ್ನ ಕೊಡ್ತಾ ಇರೋದು. ಕಾದ್ ನೋಡ್ಬೇಕು DK ಶಿವಕುಮಾರ್ ಅವರ ಸತತ ಪ್ರಯತ್ನ ಫಲ ಕೊಡ್ಲಿದ್ಯಾ ಅಥವಾ DK ರಾಂಗ್ ರೂಟ್ ಅನ್ನೇ ಹಿಡಿಬೇಕಾಗಿ ಬರುತ್ತಾ ಅಂತ. ಒಟ್ನಲ್ಲಿ ರಾಜಕಾರಣದಲ್ಲಿ ಫೆಬ್ರವರಿಯಲ್ಲಿ ದೊಡ್ಡ ಬೆಳವಣಿಗೆ ಆಗೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿರ್ಧಾರ ಆಗುತ್ತೆ ಮಾರ್ಚ್ ಅಷ್ಟೊತ್ತಿಗೆ, ಪಟ್ಟಾಭಿಷೇಕದ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಫೆಬ್ರವರಿಯಲ್ಲೆಲ್ಲ ಫೈನಲ್ ಆಗಿ ಡೇಟ್ ಫಿಕ್ಸ್ ಆಗಿಬಿಡ್ಲಿ ಅಂತ. ಇದರ ನಡುವೆ ಅಪೆಕ್ಸ್ ಬ್ಯಾಂಕ್ ಕುರ್ಚಿಗೂ ಕೂಡ ಜೋರು ಜಟಾಪಟಿ ಆಗಿದೆ. ರಾಜಣ್ಣವರ ವಿರುದ್ಧ DK ಟೀಮ್ ಈಗ ಸಿಡಿದೆದ್ದಿದೆ. ಪಕ್ಷದ್ರೋಹಿ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜಣ್ಣವ್ರಿಗೆ ಎಷ್ಟು ಸಲ ಅವಕಾಶ ಕೊಡೋದು, ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತ ರವಿ ಅವರು ಈಗ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಅವರ ಮನವೊಲಿಸೋದಕ್ಕೆ ಸಿದ್ದರಾಮಯ್ಯನವರ ಮೀಟಿಂಗೇ ಫೇಲ್ ಆಗಿದೆ. ಗಂಟೆಗಟ್ಟಲೆ ಮೀಟಿಂಗ್ ಮಾಡಿದ್ರು ಕೂಡ DK ಟೀಮ್ ಅದಕ್ಕೆ ಒಪ್ಕೊಂಡಿಲ್ಲ. ಮಾಜಿ ಅಧ್ಯಕ್ಷಗಳನ್ನೆಲ್ಲ ಈಗ ನೇಮಕ ಮಾಡಿ ಮನವೊಲಿಸಿ ಎಲ್ಲ ಸಮಸ್ಥಿತಿಗೆ ತನ್ನಿ ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಆದರೆ ಎರಡೂ ಕಡೆಯವರು ಒಲಿತಿಲ್ಲ. DK ಬ್ರದರ್ಸು ಶತಾಯಗತಾಯ ಅಪೆಕ್ಸ್ ಬ್ಯಾಂಕ್ ಅಧಿಕಾರವನ್ನು ಹಿಡಿಯೋದಕ್ಕೆ ಸಿದ್ದರಾಮಯ್ಯ ಬಣಕ್ಕೆ ಸೆಡ್ ಹೊಡೆದಿರೋದನ್ನು ನೋಡ್ತಿದ್ದೀವಿ. ಸೊ ಸಿದ್ದರಾಮಯ್ಯ ಬಣದ ಮೂಲಕ ತೊಡೆ ತಟ್ಟಿ ನೇರ ಅಖಾಡಕ್ಕೆ ಧುಮುಕಿರೋದು ಈಗ DK ಬಣ. ಓವರ್ ಆಲ್ ಎಲ್ಲ ವಿಚಾರಗಳಲ್ಲೂ ಪರೋಕ್ಷವಾಗಿ ಮುಗೀತು, ಈಗ ಏನಿದ್ರು ನೇರವಾಗಿ ಅನ್ನೋ ರೀತಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.